ನಮಸ್ಕಾರ. ಕಥಾಪೆಟ್ಟಿಗೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಆತ್ಮವಿಶ್ವಾಸ ಅಥವಾ ನಮ್ಮಲ್ಲಿರೋ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅದು ಬರೀ ನಮ್ಮ ಶರೀರದಿಂದ ಬರುತ್ತಾ ಅಥವಾ ನಾವು ಹೊಂದಿರುವ ಸಂಪತ್ತಿನಿಂದ ಬರುತ್ತಾ? ಪಂಚತಂತ್ರದ ಈ ಕಥೆ ನಮಗೆ ಜೀವನದ ಒಂದು ಕಟು ಸತ್ಯವನ್ನ ವಿವರಿಸುತ್ತೆ. ಮಹಿಳಾರೋಪ್ಯ ಅನ್ನೋ ನಗರದ ಒಂದು ದೇವಸ್ಥಾನದಲ್ಲಿ ತಾಮ್ರಚೂಡ ಅನ್ನೋ ಒಬ್ಬ ಸಾಧು ವಾಸಿಸ್ತಾ ಇದ್ದ. ಅವನು ಪ್ರತಿದಿನ ಭಿಕ್ಷಾಟನೆ ಮಾಡಿ ಬಂದ ಆಹಾರದಲ್ಲಿ ತನಗೆ ಬೇಕಾದಷ್ಟು ಉಣ್ಣುತ್ತಿದ್ದ. ಉಳಿದ ಆಹಾರವನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಯಾವುದೋ ಇಲಿ ಅಥವಾ ಪ್ರಾಣಿಗಳಿಗೆ ಸಿಗಬಾರದು ಅಂತ ಗೋಡೆ ಮೇಲಿದ್ದ ಒಂದು ಮೊಳೆಗೆ ಎತ್ತರದಲ್ಲಿ ತೂಗು ಹಾಕ್ತಿದ್ದ. ಆದ್ರೆ ಅಲ್ಲಿ ಒಬ್ಬ ಕಿಲಾಡಿ ಇದ್ದ. ಅವನೇ ಹಿರಣ್ಯಕ ಅನ್ನೋ ಇಲಿ. ಹಿರಣ್ಯಕ ಎಂತಹ ಜಂಪಿಂಗ್ ಎಕ್ಸ್ಪರ್ಟ್ ಅಂದ್ರೆ ಅಷ್ಟು ಎತ್ತರದಲ್ಲಿದ್ದ ಪಾತ್ರೆಯನ್ನ ಆರಾಮಾಗಿ ಜಿಗಿದು ತಲುಪ್ತಾ ಇದ್ದ. ಪ್ರತಿದಿನ ಆ ಆಹಾರವನ್ನ ತಾನೂ ತಿನ್ನದಲ್ಲದೆ ತನ್ನ ಫಾಲೋಯರ್ಸ್ಗೂ ಸಖತ್ ಪಾರ್ಟಿ ಕೊಡ್ತಾ ಇದ್ದ. ಒಂದು ದಿನ ತಾಮ್ರಚೂಡರನ್ನ ನೋಡೋಕೆ ಅವರ ಗೆಳೆಯ ಬೃಹತ್ಸ್ಪಿಂಗ ಅನ್ನೋ ಸನ್ಯಾಸಿ ಬರ್ತಾರೆ. ಬೃಹತ್ಸ್ಪಿಂಗರು ಏನೋ ಗಂಭೀರವಾದ ವಿಷಯ ಮಾತಾಡ್ತಾ ಇದ್ರು. ತಾಮ್ರಚೂಡರ ಗಮನ ಮಾತ್ರ ಆ ಇಲಿಯ ಮೇಲಿತ್ತು. ಅವರು ಮಾತಾಡ್ತಾ ಒಂದು ಬಿದಿರಿನ ಕೋಲಿನಿಂದ ಪಾತ್ರೆಗೆ ಟಕ್ ಟಕ್ ಅಂತ ಹೊಡೀತಾ ಇಲಿಯನ್ನು ಓಡಿಸೋಕೆ ನೋಡ್ತಾ ಇದ್ರು. ಇದನ್ನ ಗಮನಿಸಿದ ಬೃಹತ್ಸ್ಪಿಂಗರಿಗೆ ವಿಷಯ ಅರ್ಥವಾಯಿತು. ಅವರು ಒಂದು ಮಾತು ಹೇಳ್ತಾರೆ, ನೋಡು ತಾಮ್ರಚೂಡ, ಆ ಇಲಿ ಎಷ್ಟು ಎತ್ತರಕ್ಕೆ ಜಿಗಿಯೋಕೆ ಬರೀ ಅದರ ಸ್ನಾಯುಗಳ ಶಕ್ತಿ ಕಾರಣವಲ್ಲ, ಅದರ ಹಿಂದೆ ಒಂದು ಸಂಗ್ರಹಿಸಿಟ್ಟ ಸಂಪತ್ತು ಇದೆ ಅಂತ. ಅವರ ಪ್ರಕಾರ ಯಾವಾಗ ಮನುಷ್ಯನ ಹತ್ತಿರ ಸಂಪತ್ತು ಅಥವಾ ರಿಸೋರ್ಸಸ್ ಇರುತ್ತೋ ಆವಾಗ ಅವನಲ್ಲಿ ಒಂದು ರೀತಿಯ ಉತ್ಸಾಹ ಮತ್ತು ಶಕ್ತಿ ಹೆಚ್ಚಾಗುತ್ತೆ. ಹಿರಣ್ಯಕ ಎಲ್ಲಿಂದ ಬರ್ತಾನೆ ಅಂತ ಇಬ್ರೂ ಸೇರಿ ಹುಡುಕ್ತಾರೆ. ಕೊನೆಗೆ ಹಿರಣ್ಯಕ ತನ್ನ ಆಹಾರವನ್ನೆಲ್ಲ ಬಚ್ಚಿಟ್ಟಿದ್ದ ಒಂದು ದೊಡ್ಡ ಬಿಲ ಸಿಗುತ್ತೆ. ಸಾಧು ಮತ್ತು ಸನ್ಯಾಸಿ ಸೇರಿ ಆ ಮಣ್ಣನ್ನ ಅಗೆದು ಹಿರಣ್ಯಕ ಕೂಡಿಟ್ಟಿದ್ದ ಆಹಾರದ ಭಂಡಾರವನ್ನೆಲ್ಲ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಆವತ್ತು ರಾತ್ರಿ ಹಿರಣ್ಯಕ ವಾಪಸ್ ಬರ್ತಾನೆ. ತನ್ನ ಸಂಪತ್ತನ್ನ ಮಾಯವಾಗಿರೋದು ನೋಡಿ ಅವನಿಗೆ ಶಾಕ್ ಆಗತ್ತೆ. ಮತ್ತೆ ಆಹಾರದ ಪಾತ್ರೆಯನ್ನ ತಲುಪೋಕೆ ಹರಸಾಹಸ ಪಡ್ತಾನೆ. ಆದ್ರೆ ಆಶ್ಚರ್ಯ ನೋಡಿ, ಅವನ ಹತ್ತಿರ ಮೊದಲಿರೋ ಅಷ್ಟು ಎನರ್ಜಿ ಇರಲಿಲ್ಲ. ಅವನ ಆತ್ಮವಿಶ್ವಾಸ ಕುಸಿದು ಹೋಗಿತ್ತು. ಪಾಪ, ಎಷ್ಟು ಎತ್ತರಕ್ಕೆ ಜಿಗಿಯೋಕೆ ಕೂಡ ಅವನಿಂದ ಸಾಧ್ಯವಾಗಲಿಲ್ಲ. ಇಲ್ಲಿ ಕಥೆಯ ಅಸ್ಲಿ ಟ್ವಿಸ್ಟ್ ಇದೆ. ಯಾವಾಗ ಹಿರಣ್ಯಕ ಜಿಗಿಯೋಕೆ ಆಗ್ಲಿಲ್ವೋ ಮತ್ತು ತನ್ನ ಫಾಲೋಯರ್ಸ್ಗೆ ಊಟ ಹಾಕೋಕೆ ಆಗ್ಲಿಲ್ವೋ ಅಲ್ಲಿಯವರೆಗೆ ಅವನನ್ನ ಬಾಸ್ ಅಂತಿದ್ದ ಅವನ ಅನುಯಾಯಿಗಳೆಲ್ಲ ಅವನನ್ನ ಬಿಟ್ಟು ಹೋಗ್ತಾರೆ. ಅಷ್ಟೇ ಅಲ್ಲ, ಅವನನ್ನ ನೋಡಿ ಅಣುಕಿಸೋಕೆ ಶುರು ಮಾಡ್ತಾರೆ. ಹಿರಣ್ಯಕನಿಗೆ ಅವತ್ತು ಒಂದು ದೊಡ್ಡ ಪಾಠ ಅರ್ಥ ಆಗತ್ತೆ. ಹಣ ಅಥವಾ ಬೆಂಬಲ ಇಲ್ಲದ ಮನುಷ್ಯ ಬರೀ ಅಸ್ತಿತ್ವದಲ್ಲಿ ಇರ್ತಾನೆ ಅಷ್ಟೇ, ಬದುಕಲ್ಲ. ಗೆಳೆಯರೇ, ಈ ಕಥೆಯಿಂದ ನಾವು ಕಲಿಯಬೇಕಾದ್ದು ಇಷ್ಟೇ: ಸಂಪತ್ತು ಮತ್ತು ಅಧಿಕಾರ. ನಮ್ಮ ಹತ್ತಿರ ಇರೋ ರಿಸೋರ್ಸಸ್ ನಮಗೆ ಒಂದು ರೀತಿಯ ಆಂತರಿಕ ಶಕ್ತಿ ಮತ್ತು ಅಧಿಕಾರವನ್ನ ಕೊಡುತ್ತೆ. ಆತ್ಮವಿಶ್ವಾಸದ ಮೂಲ. ನಮ್ಮಲ್ಲಿರೋ ಆತ್ಮವಿಶ್ವಾಸಕ್ಕೆ ನಾವು ಮಾಡುವ ಕರ್ಮ ಎಷ್ಟು ಮುಖ್ಯವೋ ನಮ್ಮ ಹತ್ತಿರ ಇರೋ ಸಾಧನಗಳು ಅಷ್ಟೇ ಮುಖ್ಯ. ಸ್ವಾರ್ಥಿ ಲೋಕ. ನಾವು ಯಾರನ್ನಾದರೂ ಪ್ರೀತಿಯಿಂದ ಗೆಲ್ಲದಿದ್ರೆ ನಮ್ಮ ಸಂಪತ್ತು ಹೋದ ತಕ್ಷಣ ನಮ್ಮ ಜೊತೆಗಿರೋ ಜನ ಕೂಡ ದೂರ ಹೋಗ್ತಾರೆ. ಹಾಗಾಗಿ ಜೀವನದಲ್ಲಿ ಕೇವಲ ಕೂಡಿಡೋದನ್ನಲ್ಲ, ಜನರನ್ನ ಪ್ರೀತಿಯಿಂದ ಗೆಲ್ಲೋದನ್ನ ಕಲಿಯಿರಿ. ಇದು ಕಥಾಪೆಟ್ಟಿಗೆಯ ಇವತ್ತಿನ ಸಂದೇಶ. ಮುಂದಿನ ಕಥೆಯವರೆಗೆ ನಮಸ್ಕಾರ.